ಸ್ನೇಹಿತರೆ ನಮಸ್ಕಾರ. ಇವತ್ತು ದೇಶೀಯ ರಾಸುಗಳು ನಶಿಸಿ ಹೋಗ್ತಾ ಇರೋದಕ್ಕೆ ಮೂಲ ಕಾರಣ ನಮ್ಮ ಹೋರಿಗಳು. ಅಂದರೆ ಹೋರಿಗಳ ಇಲ್ದಲೆ ಇವಾಗ ಎಲ್ಲರೂ ಕೂಡ 1-2 ಸಾಗಿರುವಂಥ ದೇಶೀಯ ಹಸುಗಳಿಗೆ ಎಲ್ಲ ಸೆಮೆನ್ಸ್ ಕೊಡಿಸ್ತಾರೆ ಡಾಕ್ಟ್ರ್ ಕಡೆ. ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ದೇಶೀಯ ಹಸುವಿನಿಂದ ಸೀಮೆ ಹಸು ಹುಟ್ಟುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಇಲ್ಲೊಬ್ಬರು ಕಳೆದ 2 ವರ್ಷದಿಂದ ಏನು ಬಿತ್ತನೆ ಹೋರಿಯನ್ನು ಸಾಕಿ ಆ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದಾರೆ. ನೋಡಿ, ಅವು ಕಾಲುಗಳಿಗೆ ಖಡ್ಗ ಕೂಡ ಹಾಕಿದ್ದಾರೆ. ತಮ್ಮ ಮನೆಯ ಮಗನ ಶೃಂಗಾರ ಮಾಡೋ ರೀತಿ ಶೃಂಗಾರ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ನವ್ರೆ, ಈ ಹಸು ಸಾಕೋದಕ್ಕೆ ಹೋರಿ ಸಾಕೋದಕ್ಕೆ ನಿಮ್ಗೆ ಹೇಗೆ ಇಂಪ್ರೆಷನ್ ಆಯಿತು? ಸರ್, ನಾವು ಬಿತ್ತನೆ ಹೋರಿ ಸಾಕಬೇಕು. ಇದರಲ್ಲಿ ಬಿತ್ತನೆ ಹೋರಿಯಿಂದ ಈಗ ನಾವು ಸೀಮೆ ಹಸಿಗೆಲ್ಲ ಹೀಟ್ ಮಾಡಿಸ್ತಾರೆ. ಹಾಗಾಗಿ ನಾವು ಬಿತ್ತನೆ ಹೋರಿ ಕಟ್ಟಿದರೆ ನಾಟಿ ದನಗಳ ಮುಂದಕ್ಕೆ ನಾಟಿ ದನಗಳ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ನಾವು ಸಾಕಿದ್ದೀವಿ ಸರ್ ಹೋರಿ. ಈಗ ಈ ಹೋರಿ ಎಷ್ಟಕ್ಕೆ ತಗೊಂಡ್ರಿ ನೀವು? ನಾವು 2.5 ಲಕ್ಷ ಸರ್. ಇಲ್ಲಿ ಖರೀದಿ ಮಾಡಿದ್ರಾ? ಖರೀದಿ ಮಾಡಿದ್ದು ಸರ್, ಬೇರೆ ಜಾತ್ರೆನಲ್ಲಿ ಹಾಂ ಖರೀದಿ ಮಾಡಿ ನಾವು ಮನೆಯಲ್ಲಿ ಸಾಕಿದ್ವಿ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಜಾತ್ರೆಗೆ ನಾವು ಹೊಡ್ಕೊಂಡು ಬಂದ್ವಿ. ಈಗ ಮಾರೋದಕ್ಕೆ ತಂದಿದ್ದೀರಾ ಪ್ರದರ್ಶನಕ್ಕೆ? ಪ್ರದರ್ಶನಕ್ಕೆ ಹೊಡ್ಕೊಂಡು ಬಂದಿದ್ದೀವಿ. ಈಗ ನೀವು ಇದನ್ನ ಮಾರಾಟ ಆಗಿದೆಯಾ ಆಗಿಲ್ವಾ? ಮಾರಾಟ ಇಲ್ಲ, ಮಾಡಲ್ಲ ನೀವು? ನಾವು ಮುಂದೆ ಇನ್ನು ಬಿತ್ತನೆಗೆ ನಾವು ಇದನ್ನ ಹೋರಿಯಾಗಿ ನಮ್ಮ ಮನೇಲಿ ಸಾಕಬೇಕು. ಯಾಕೆ ಅಂತಂದ್ರೆ ನೀವೊಂದು ಒಳ್ಳೆ ಪ್ರಯತ್ನ ಕೈ ಹಾಕಿದ್ದೀರಾ. ಯಾಕೆ ಅಂತಂದ್ರೆ ಇವತ್ತು ಪ್ರತಿ ಮನೆಯಲ್ಲೂ ದೇಶೀಯ ಹಸುಗಳನ್ನ ಕಟ್ಟಬೇಕು. ಆ ಕಟ್ಟೋದಕ್ಕೆ ಒಂದು ಸಮಸ್ಯೆ, ನಮ್ಮ ಭಾಗದಲ್ಲಿ ಹೋರಿಗಳಿಲ್ಲ ಅಂತ ಹೇಳಿ ನೀವು ಆ ಸಮಸ್ಯೆಗೆ ಬಗೆಹರಿಸ್ತಾ ಇದ್ದೀರಾ. ನಿಮ್ಗೆ ಏನು ಅನಿಸುತ್ತೆ? ನಮಗೆ ಖುಷಿ ಆಗ್ತಿದೆ, ನಮಗೆ ಹೆಮ್ಮೆ ಅನ್ನಿಸ್ತಿದೆ. ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಾಡೋದ್ರಿಂದ ತುಂಬ ಅಕ್ಕಪಕ್ಕದ ರೈತರಿಗೆ ಖುಷಿ ಆಗ್ತಿದೆ. ಓಕೆ, ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಮನಸ್ಸು ಬರಬೇಕು, ನಾನು ಒಂದು ಹೋರಿ ಸಾಕಬೇಕು ಅಥವಾ ಹಸು ಸಾಕಬೇಕು ಅಂತ. ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಶೋಕಿಗೆ ನಾಯಿ ಸಾಕೋದ್ ಬದಲು ಬಂಧುಗಳೇ ಒಂದು ಹಸು ಸಾಕಿ 1 ಲೀಟ್ರ್ ಹಾಲು ಕುಡಿಬೋದು. ನಾಯಿ ಸಾಕಿದ್ರೆ ನೀವೇ ಕಸ ಬಾಚಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ. ಅದೇ ರೀತಿ ಈ ವಿಚಾರವನ್ನು ಇನ್ನಷ್ಟು ಜನಕ್ಕೆ ತಲುಪಿಸೋಣ. ಸರ್, ಇವರು ದೇವರಾಜ್ ಅಂತ ಹೇಳಿಬಿಟ್ಟು ಕೋಡ್ ಮಾಡೋಕ್ಕೆ ಎಲ್ಲ ಫೇಮಸ್ಸು ನಮ್ಮ ಕಡೆಗೆ. ತುರುವೇಕೆರೆ ತಲದಲ್ಲಿ ಏನು ಮಾಡೋಕ್ಕೆ? ಕೋಡು ತಯಾರು ಕೋಡ್ ಮಾಡೋಕ್ಕೆ ಇವ್ರು ಫೇಮಸ್ಸು. ಇದು ಮೂಲತಃ ಬಂದು ಕೆನ್ಮಂಗ್ಲ, ತಮಿಳ್ನಾಡು ತಳಿ. ಇದು ಬಂದು ಒಂಥರ ಏನೋ ಬಿತ್ತನೆ ಕಟ್ಕೊಬೇಕು ಅಂತ ಹೇಳ್ಬಿಟ್ಟು ತಾಮಂದು ಹಿಡ್ಕೊಂಬಂದಿದ್ರು. ಹಳ್ಳಿಕಾರ ಅಲ್ವಾ ಇದು? ಹಳ್ಳಿಕಾರ ಸರ್, ಪ್ಯೂರ್ ಹಳ್ಳಿಕಾರು. ಜಾತಿ ಕುಲ ಮುಸ್ನೆ ಬಾಪಾರು ಎಲ್ಲ ನೋಡ್ಬೋದು ನೀವು. ಇದನ್ನ ಬಿತ್ತನೆಗೆ ಬಿಡ್ಕೊಬೇಕು ಅಂತ ಅವರು ಮತ್ತು ಓಡಾಡೋ ಹೋರಿ ಕಟ್ಕೊಳೋರು ಬಿತ್ತನೆಗೆ ಬಿಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಕರ ಹಿಡ್ಕೊಂಡಿದ್ದಾರೆ ಸರ್. ಈಗ ಮೊನ್ನೆ ಒಂಥರ ಇದನ್ನು ಮಾಗಡಿಯಿಂದ ಹಾಕೊಂಬಂದ ಸರ್. ಇದು ಯಾವುದು? ಇದು ಹಳ್ಳಿಕಾರನೇ ಸರ್. ಅದನ್ನು ಮಾಗಡಿಯಿಂದ ಹಾಕೊಂಬಂದವ್ರೆ ಬಿತ್ತನೆಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಹಾಕೊಂಬಂದು ಇವಾಗ ಕೋಡ್ ಮಾಡೋದ್ರಲ್ಲಿ ನಮ್ಮ ಸುತ್ತಿಗೆ ತುರುವೇಕೆರೆ ತಪ್ಪಲ್ಲಿ ಇವರೇ ಫೇಮಸ್ಸು, ದೇವರಾಜ್ ಅಂತ ಹೇಳಿ. ಈಗ ಇದನ್ನ ಬಿತ್ತನೆಗೆ ರೆಡಿ ಮಾಡ್ತಾ ಇದ್ದಾರೆ. ಸರ್, ವಯಸ್ಸು ಕಮ್ಮಿ ಇತ್ತಿನ್ನು, ವಯಸ್ಸು ಪ್ಯಾಚು ಎಲ್ಲ ವಯಸ್ಸು ಕಮ್ಮಿ. ಇವಾಗ ಅಲ್ಲಿಗೆ ಬರಕ್ಕಿಲ್ಲ ಇದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಯಾಕೆ ಅಂತ ಅಂದರೆ ವಿಶೇಷವಾದ ದೇಶೀಯ ರಾಸುಗಳನ್ನ ರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ನಮಗೂ ಇದೆ. ನಿಮ್ಮ ಬಂಧುಗಳೇ, ಈ ವಿಡಿಯೋ ನೋಡ್ತಾ ಇರೋರು ಯಾವ ರೀತಿ ರಕ್ಷಣೆ ಮಾಡ್ಬೋದು ಅಂತ ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಜೈ ಹಳ್ಳಿಕಾರ ಅಂತ ಹೇಳಿ ಅಥವಾ ಜೈ ಬಸವ ಅಂತ ಹೇಳಿ ನೀವು ಒಂದು ಕಾಮೆಂಟ್ ಮಾಡಿ. ಹೆಚ್ಚು ಜನಗಳಿಗೆ ಹಸುಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.